ಪದರ್ ಚಪಾತಿ ಜೊತೆಗೆ ಉದುರುಬೇಳೆ ಅಷ್ಟೇ ಅಲ್ಲ, ಬ್ಯಾಸ್ಗ್ಯಾಗ ಶ್ರೀಕರ್ಣಿನೂ ಭಾಳ ಟೇಸ್ಟಿ ಅನ್ನಿಸ್ತೈತಿ. ಲೈಫಲ್ಲಿ ಯಾವ್ಯಾವುದಕ್ಕೋ ಏನೇನೋ ಪಾಠ ಕಲ್ತಿರ್ತೀವಿ. ಈ ಶ್ರೀಕರ್ಣಿನೂ ನಂಗೊಂದು ಪಾಠ ಹೇಳ್ಕೊಡ್ತು. ಅದೇನಂದರೆ, ಯಾವುದನ್ನ ಹೆಂಗೆ ಮಾಡಬೇಕೋ ಹಾಗೆ ಮಾಡಿದ್ರೆ ಚಂದ ಅಂತ. ಒಂದ್ಸಲ ಒಳ್ಳೆ ಮಾವಿನ ಹಣ್ಣು ತಂದು ಶ್ರೀಕರ್ಣಿ ಮಾಡ್ತೀನಿ ಅಂತ ಹೇಳಿ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೆ. ಅವತ್ತಿನ ನನ್ನ ಪಾಡ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನನಗೆ ನಗು ಬರುತ್ತೆ. ಹ್ಯಾಂಡ್ ಟಚ್ ಮಾಡದೆ ಶ್ರೀಕರ್ಣಿ ಮಾಡ್ತೀವಿ ಅನ್ನೋ ಬದಲು ಶ್ರೀಕರ್ಣಿ ತಿನ್ನೋದೇ ಬಿಟ್ಬಿಡ್ತೀವಿ ಅನ್ನೋದೇ ಬೆಸ್ಟು. ಇದು ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹೋಳಿಗೆ, ಬಿಸಿ ಬಿಸಿ ಸ್ವಲ್ಪ ದಪ್ಪ ಇರೋ ರೊಟ್ಟಿ, ಆಮೇಲೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಮ್ಮರಲ್ಲೂ ಉತ್ತರ ಕರ್ನಾಟಕದ ಪ್ರತಿ ಮನೆಗಳಲ್ಲೂ ಒಂದು 3-4 ಸಲನಾದರೂ ಕಡಿಮೆ ಅಂದರೂ ಮಾಡ್ತಾರೆ. ತುಂಬ ಸ್ವೀಟಾಗಿರೋ ಜಾಸ್ತಿ ಪಲ್ಪಿರೋ ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ 3-4 ಸಲ ತೊಳಿಬೇಕು. ಅದಾದ ನಂತರ ಡೈರೆಕ್ಟಾಗಿ ಹಿಂಡಬಾರ್ದು. ಒಂದ್ಸಲ ಓಪನ್ ಮಾಡಿ ಇದು ಸ್ವೀಟ್ ಆಗಿದೆಯಾ ಅಥವಾ ಒಳಗಡೆ ಚೆನ್ನಾಗಿದೆಯಾ ಹುಳಾಗಿದೆಯಾ ಅಂತ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಸ್ಪೂನಿಂದ ಪಲ್ಪನ್ನು ತೆಗಿತೀನಿ. ಅಗೇನ್ ನನಗೆ ಕಿವುಚಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ ಪಲ್ಪ್ ಇರೋ ಅಂಥ ಮಾವಿನ ಹಣ್ಣನ್ನು. ಆಮೇಲೆ ಸ್ವಲ್ಪ ನೀರು ಹಾಕಿ, ಆ ಸಿಪ್ಪೆ ಬೀಜ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಲೈಟಾಗಿ ಕಿವುಚಿ ಆ ನೀರನ್ನು ಇದಕ್ಕೆ ಸೇರಿಸಿ ಏಲಕ್ಕಿ ಪುಡಿ, ಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಶ್ರೀಕರ್ಣಿ ರೆಡಿ ಆಗುತ್ತೆ. ಶ್ರೀಕರ್ಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ತಿಳಿಸಿ.